ಹಿಂದಿ ಚಾನೆಲ್ನ ಟಿವಿ ಚರ್ಚೆಯೊಂದರಲ್ಲಿ ಆಡಳಿತಾರೂಢ ಬಿಜೆಪಿಯ ವಕ್ತಾರರೊಬ್ಬರು ಕಾಂಗ್ರೆಸ್ ನಾಯಕನ ತಾಯಿಯ ಬಗ್ಗೆ ಅತ್ಯಂತ ಅವಹೇಳನಕಾರಿ ಪದಗಳನ್ನು ಬಳಸಿರುವುದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಈ ಘಟನೆ ಬಿಜೆಪಿ ನಾಯಕರು ಸಾರ್ವಜನಿಕ ಚರ್ಚೆಯ ಸಭ್ಯತೆಯ ಎಲ್ಲ ಮಿತಿಗಳನ್ನು ಮೀರಿದ್ದಾರೆ ಅನ್ನೋ ಆರೋಪಕ್ಕೆ ಕಾರಣವಾಗಿದೆ. ರಾಜಕೀಯದಲ್ಲಿ ಭಾಷಾ ಶಿಸ್ತಿನ ಬಗ್ಗೆ ವ್ಯಾಪಕ ಚರ್ಚೆ ಶುರುವಾಗಿದೆ. ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ಆದ ಮೇಲೂ ಯಾವುದೇ ಹಿರಿಯ ಬಿಜೆಪಿ ನಾಯಕರು ತಮ್ಮ ವಕ್ತಾರನ ಹೇಳಿಕೆ ಹಾಗೂ ವರ್ತನೆಯನ್ನ ಖಂಡಿಸಿಲ್ಲ. ಆಜ್ ತಕ್ ಚಾನೆಲ್ನಲ್ಲಿ ನಡೆದ ಚರ್ಚೆಯೊಂದರಲ್ಲಿ ಬಿಜೆಪಿ ವಕ್ತಾರ ಪ್ರೇಮ್ ಶುಕ್ಲಾ ಅವರು ಕಾಂಗ್ರೆಸ್ ವಕ್ತಾರ ಸುರೇಂದ್ರ ರಜಪೂತ್ ಅವರ ತಾಯಿಯ ಬಗ್ಗೆ ಅತ್ಯಂತ ಅವಹೇಳನಕಾರಿ ಹಿಂದಿ ನಿಂದನೆಯನ್ನು ಬಳಸಿದ ನಂತರ ಈ ವಿವಾದ ಭುಗಿಲೆದ್ದಿದೆ. ರಾಷ್ಟ್ರವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮದಲ್ಲಿ ಮಾಡಿದ ಈ ತೀರಾ ಕೀಳುಮಟ್ಟದ ಟೀಕೆ ರಾಜಕೀಯ ನಾಯಕರು ಮತ್ತು ನಾಗರಿಕ ಸಮಾಜದ ಗುಂಪುಗಳಿಂದ ವ್ಯಾಪಕ ಖಂಡನೆಗೆ ಗುರಿಯಾಗಿದೆ. ಏನಿದು ವಿವಾದ ಅಂತ ನೋಡೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಬಗ್ಗೆ ಚರ್ಚೆ ನಡೀತಾ ಇತ್ತು. ಈ ವೇಳೆ ಶುಕ್ಲಾ ಅವರು ರಜಪೂತ್ ಅವರ ತಾಯಿಯನ್ನ ಉಲ್ಲೇಖಿಸ್ತಾ ವೇಶ್ಯೆ ಅನ್ನುವ ಅರ್ಥದ ಹಿಂದಿಯ ಅಸಭ್ಯ ಪದವನ್ನ ಬಳಸಿದ್ರು. ಈ ಡಿಬೇಟ್ ಸಾಮಾಜಿಕ ಮಾಧ್ಯಮದಲ್ಲಿ ತಕ್ಷಣವೇ ವೈರಲ್ ಆಗಿದ್ದು, ವಿರೋಧ ಪಕ್ಷದ ನಾಯಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ತೀಕ್ಷ್ಣ ಪ್ರತಿಕ್ರಿಯೆಗಳಿಗೆ ಕಾರಣವಾಗಿದೆ. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಪ್ರೇಮ್ ಶುಕ್ಲಾ ಅವರ ವರ್ತನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಬಿಜೆಪಿ ವಕ್ತಾರರು ಟಿವಿ ಚರ್ಚೆಗಳಲ್ಲಿ ಸಭ್ಯತೆಯ ಎಲ್ಲ ಗೆರೆಗಳನ್ನ ದಾಟ್ತಾರೆ. ಆದರೆ ಇಂದು ಅವರು ಸುರೇಂದ್ರ ರಜಪೂತ್ ಅವರ ದಿವಂಗತ ತಾಯಿಯ ಬಗ್ಗೆ ಅತಿ ಅವಹೇಳನಕಾರಿ ಟೀಕೆಗಳನ್ನ ಮಾಡಿ ಎಲ್ಲಾ ಮಿತಿಗಳನ್ನ ಮೀರಿ ಹೋಗಿದ್ದಾರೆ. ಆ ಮಾತುಗಳನ್ನ ಬರೆಯೋಕು ಕೂಡ ನಾಚಿಕೆ ಆಗುತ್ತೆ ಅಂತ ಶ್ರೀನೇತ್ ಹೇಳಿದ್ದಾರೆ. ಇಂತಹ ಪದಗಳನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಮಾತನಾಡೋಕೆ ಸಾಧ್ಯವಾದ್ರೆ ಅದು ಮಹಿಳೆಯರ ಬಗ್ಗೆ ಮಾತನಾಡುವರ ತೀರಾ ಕೀಳು ಮಟ್ಟದ ವರ್ತನೆಯನ್ನ ಪ್ರತಿಬಿಂಬಿಸುತ್ತೆ ಮತ್ತು ಬಿಜೆಪಿಯ ನಿಜವಾದ ಪಾತ್ರವನ್ನ ಸೂಚಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಶ್ರೀನೇತ್ ಅವರು ಅಸಹ್ಯ ವ್ಯಕ್ತಪಡಿಸಿದ್ದು, ಸುರೇಂದ್ರ ರಜಪೂತ್ ತೆಗೆದುಕೊಳ್ಳುವ ಯಾವುದೇ ಕ್ರಮಕ್ಕೆ ತಮ್ಮ ಬೆಂಬಲವನ್ನ ನೀಡುವುದಾಗಿ ತಿಳಿಸಿದ್ದಾರೆ. ಬಿಜೆಪಿ ನಾಯಕರಿಂದ ಮಹಿಳೆಯರಿಗೆ ಗೌರವ ನಿರೀಕ್ಷೆ ಮಾಡುವುದು ವ್ಯರ್ಥ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸುರೇಂದ್ರ ರಜಪೂತ್ ಅವರು ಈ ನಿಂದನೆಗೆ ತುಂಬಾ ಭಾವುಕರಾಗಿ ಪ್ರತಿಕ್ರಿಯಿಸಿದ್ದಾರೆ. ತಾಯಿ ಅನ್ನೋರು ಎಲ್ರಿಗೂ ಒಂದೇ. ಅದು ಕಾಂಗ್ರೆಸ್ನವರ ತಾಯಿ ಆಗಿರ್ಲಿ, ಬಿಜೆಪಿಯವರ ತಾಯಿ ಆಗಿರ್ಲಿ, ನನ್ನ ತಾಯಿ ಆಗಿರ್ಲಿ, ಅಥವಾ ಪ್ರೇಮ್ ಶುಕ್ಲಾ ಅವರ ತಾಯಿ ಆಗಿರ್ಲಿ, ಅಥವಾ ಭಾರತ್ ಮಾತಾ ಆಗಿರ್ಲಿ, ನನ್ನ ತಾಯಿಯನ್ನ ನಿಂದಿಸುವ ಮೂಲಕ ಬಿಜೆಪಿ ತನ್ನ ಸೈದ್ಧಾಂತಿಕ ದಿವಾಳಿತನವನ್ನ ಎತ್ತಿ ತೋರಿಸಿದೆ ಅಂತ ಅವರು ಹೇಳಿದ್ದಾರೆ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರ ಪ್ರೇಮ್ ಶುಕ್ಲಾ ಅವರ ಹತ್ರ ವಾದ ಮಾಡೋಕೆ ಯಾವುದೇ ತರ್ಕಬದ್ಧ ಪಾಯಿಂಟ್ಗಳು ಇಲ್ಲದೆ ಇದ್ದಾಗ ಅವರು ಮೊದಲು ರಾಹುಲ್ ಗಾಂಧಿಯನ್ನ ನಿಲ್ಲಿಸೋಕೆ ಶುರು ಮಾಡಿದ್ರು. ಅದಕ್ಕೆ ನಾನು ಬಿಜೆಪಿ ನಾಯಕರ ಬಗ್ಗೆ ಅದೇ ರೀತಿ ಮಾತಾಡಿದಾಗ ಪ್ರೇಮ್ ಶುಕ್ಲಾ ಇನ್ನೂ ಕೆಳಮಟ್ಟಕ್ಕೆ ಇಳಿದು ನನ್ನ ದಿವಂಗತ ತಾಯಿಯನ್ನ ಅಸಭ್ಯ ಪದಗಳಿಂದ ನಿಂದಿಸಿದ್ರು ಅಂತ ರಜಪೂತ್ ಹೇಳಿದ್ದಾರೆ. ಬಿಜೆಪಿಯವರ ಈ ನಡವಳಿಕೆ ಡೋಂಕಿ ಅಂತ ಹೇಳಿದ ರಜಪೂತ್, ತಾರ್ಕಿಕವಾಗಿ ಚರ್ಚೆ ಮಾಡೋ ಬದಲು ಬಿಜೆಪಿ ಪ್ರತಿನಿಧಿಗಳು ಸಾರ್ವಜನಿಕ ವೇದಿಕೆಯಲ್ಲೇ ಒಬ್ಬರ ದಿವಂಗತ ತಾಯಿಯನ್ನ ಅವಮಾನಿಸೋಕೆ ಹೊರಟರು. ಹೀಗ್ ಮಾಡೋದ್ರಿಂದ ಬಿಜೆಪಿ ತಮ್ಮದೇ ತಾಯಂದಿರನ್ನ ಸಾರ್ವಜನಿಕರ ಮುಂದೆ ಅವಮಾನ ಮಾಡಿದಂತೆ ಅಂತ ಅವರು ಹೇಳಿದ್ದಾರೆ. ಅಲ್ಲದೆ ಅದೇ ಆಜ್ ತಕ್ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರ ಕದನ ವಿರಾಮ ಮತ್ತು ಮಹಿಳೆಯರ ಸುರಕ್ಷತೆ ಬಗ್ಗೆ, ಅದರಲ್ಲೂ ಬಿಜೆಪಿ ನಾಯಕ ವಿಜಯ್ ಶಾ ವಿಚಾರವಾಗಿ ಪ್ರಶ್ನಿಸಿದಾಗ ಅವರು ಆ ಪ್ರಶ್ನೆಯನ್ನ ತಪ್ಪಿಸಿ ಬರಾಕ್ ಒಬಾಮಾ ಅವರನ್ನ ಎಳೆದು ತಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಟೀಕಿಸೋಕೆ ಶುರು ಮಾಡಿದ್ರು ಅಂತ ರಜಪೂತ್ ನೆನಪಿಸಿಕೊಂಡ್ರು. ಬಿಜೆಪಿ ನಾಯಕರು ಯಾಕೆ ವಿದೇಶಿ ವ್ಯಕ್ತಿಗಳನ್ನೇ ಸೈದ್ಧಾಂತಿಕ ಗುರುಗಳಾಗಿ ಪೂಜಿಸ್ತಾರೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಚರ್ಚೆ ಇನ್ನೂ ಕೆಳಮಟ್ಟಕ್ಕಿಳಿದು ಬಾಯಿಗೆ ಬಂದಂತೆ ಬಯ್ಯೋಕ್ ಶುರು ಮಾಡಿದ್ರು. ಇದು ಬಿಜೆಪಿಗೆ ವಿಷಯಗಳ ಬಗ್ಗೆ ವಾದ ಮಾಡೋ ಸಾಮರ್ಥ್ಯ ಇಲ್ಲ, ಕೇವಲ ಬಯ್ಯೋಕೆ ಮಾತ್ರ ಗೊತ್ತು ಅನ್ನೋದನ್ನ ತೋರಿಸುತ್ತೆ ಅಂತ ರಜಪೂತ್ ಹೇಳಿದ್ದಾರೆ. ಅಂತಿಮವಾಗಿ ನನ್ನ ತಾಯಿಯನ್ನ ನಿಂದಿಸೋದು ಮಹಿಳೆಯರಿಗೆ ಗೌರವ ಕೊಡೋದಾ ಅಥವಾ ಅವಮಾನ ಮಾಡೋದಾ ಅನ್ನೋದನ್ನ ಬಿಜೆಪಿ ಸ್ಪಷ್ಟಪಡಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭೋಪಾಲ್ನಲ್ಲಿ ಮಹಿಳೆಯರ ಗೌರವದ ಬಗ್ಗೆ ದೊಡ್ಡ ಭಾಷಣ ಮಾಡ್ತಿದ್ದಾಗ ಅವರ ಪಕ್ಷದ ವಕ್ತಾರರು ರಾಷ್ಟ್ರೀಯ ಟಿವಿಯಲ್ಲೇ ಒಬ್ಬನ ದಿವಂಗತ ತಾಯಿಯನ್ನ ಸಾರ್ವಜನಿಕವಾಗಿ ನಿಂದಿಸಿದ್ದು ವಿಪರ್ಯಾಸ ಅಂತ ರಜಪೂತ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮತ್ತು ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಈ ಘಟನೆಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಇಂತಹ ಭಾಷೆ ಬಿಜೆಪಿ ಪ್ರತಿನಿಧಿಗಳು ಗಮನಿಸದೇ ಇದ್ದಾಗ ಸಾಮಾನ್ಯ ನಾಗರಿಕರೊಂದಿಗೆ ಹೇಗೆ ವರ್ತಿಸಬಹುದು ಅನ್ನೋದನ್ನ ಬಹಿರಂಗಪಡಿಸುತ್ತೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಲೈವ್ ಹಿಂದಿ ಚಾನೆಲ್ ಚರ್ಚೆಯಲ್ಲಿ ಸಭ್ಯತೆಯ ಎಲ್ಲ ಮಿತಿಗಳನ್ನ ಮೀರಿ ಗೌರವಾನ್ವಿತ ವಿರೋಧ ಪಕ್ಷದ ವಕ್ತಾರರ ವಿರುದ್ಧ ಅಂತಹ ನಾಚಿಕೆಗೇಡಿನ ಭಾಷೆಯನ್ನ ಬಳಸುವ ಬಿಜೆಪಿ ಸದಸ್ಯರು ಖಾಸಗಿಯಾಗಿ ಸಾಮಾನ್ಯ ಜನರೊಂದಿಗೆ ಹೇಗೆ ವರ್ತಿಸ್ತಾರೆ ಅಂತ ಊಹೆ ಮಾಡೋದಕ್ಕೆ ಮಾತ್ರ ಸಾಧ್ಯ ಅಂತ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ಯಾದವ್ ಹೇಳಿದ್ದಾರೆ. ಬಿಜೆಪಿ ಹತಾಶೆ ಈಗ ಅತ್ಯಂತ ಅನುಚಿತ ಮತ್ತು ಅಸಭ್ಯ ಭಾಷೆಯ ರೂಪದಲ್ಲಿ ಹೊರಹೊಮ್ಮತಾ ಇದೆ. ಬಿಜೆಪಿ ಅಂತಹ ವಕ್ತಾರರಿಗೆ ಸ್ವಾಗತ ಮಾಲೆ ಹಾಕಿ ಗೌರವಿಸುತ್ತೆ. ಅಂತಹ ವ್ಯಕ್ತಿಗಳಿಂದಾಗಿ ಬಿಜೆಪಿ ನೈತಿಕ ಪ್ರಮಾಣದಲ್ಲಿ ಶೂನ್ಯಕ್ಕಿಂತಲೂ ಕೆಳಗಿಳಿದಿದೆ ಅಂತ ಅಖಿಲೇಶ್ ಹೇಳಿದ್ದಾರೆ. ಇಂತಹ ವ್ಯಕ್ತಿಗಳಲ್ಲಿ ಯಾವುದೇ ಸಂಸ್ಕೃತಿ ಅಥವಾ ಭಾಷಾ ಕೌಶಲ್ಯಗಳಿಲ್ಲ ಮತ್ತು ಅವರಿಗೆ ವೇದಿಕೆ ನೀಡುವ ಮೂಲಕ ಬಿಜೆಪಿ ತನ್ನದೇ ಮೌಲ್ಯಗಳನ್ನ ಬಹಿರಂಗಪಡಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಕನ್ನಡಿಗಳು ಈಗ ನಾಚಿಕೆಯಿಂದ ದೂರ ಹೋಗ್ತಿರ್ಬೇಕು ಅಂತ ಯಾದವ್ ಬರೆದಿದ್ದಾರೆ. ಸಾರ್ವಜನಿಕರು ಈಗ ಬಿಜೆಪಿಯಿಂದ ಯಾವುದೇ ನೈತಿಕ, ಕೌಟುಂಬಿಕ, ಸಾಮಾಜಿಕ ಅಥವಾ ಭಾಷಾ ಸಭ್ಯತೆಯನ್ನ ನಿರೀಕ್ಷೆ ಮಾಡುವುದಿಲ್ಲ. ಬಿಜೆಪಿಯ ದಿನಗಳು ಮುಗಿದಿವೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಈವರೆಗೂ ಯಾವುದೇ ಅಧಿಕೃತ ಹೇಳಿಕೆ ಹೊರಬಿದ್ದಿಲ್ಲ. ಟಿವಿ ಚರ್ಚೆಯಲ್ಲಿ ನಡೆದ ಈ ಘಟನೆಯ ವಿಡಿಯೋ ಕ್ಲಿಪ್ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಇದು ಟಿವಿ ರಾಜಕೀಯ ಚರ್ಚೆಗಳಲ್ಲಿ ಬಳಸುವ ಭಾಷೆ ಮತ್ತು ಧ್ವನಿಯ ಬಗ್ಗೆ ಸಾರ್ವಜನಿಕರ ಚರ್ಚೆಗೆ ಕಾರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು
ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.